ದಕ್ಷಿಣ ಕನ್ನಡಕ್ಕೆ ಹೋಗುವವರೇ ಎಚ್ಚರ ಎಚ್ಚರ. ಭಾರಿ ಮಳೆಗೆ ಗುಡ್ಡ ಕುಸಿತ, ವಾಹನ ಸವಾರರು ಜಸ್ಟ್ ಮಿಸ್ ಆಗಿದ್ದಾರೆ. ದಕ್ಷಿಣ ಕನ್ನಡಕ್ಕೆ ಹೋಗುವವರು ಎಚ್ಚರ ವಹಿಸಿ. ಭಾರಿ ಮಳೆಗೆ ಅಲ್ಲಲ್ಲಿ ಗುಡ್ಡ ಕುಸಿತಾ ಇದೆ. ವಾಹನ ಸವಾರರು ಇನ್ನೇನು ಜಸ್ಟ್ ಮಿಸ್ ಆಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 169ರ ವಾಮಂಜೂರು ಬಳಿ ಗುಡ್ಡ ಕುಸಿತ ಉಂಟಾಗಿದೆ. ದಕ್ಷಿಣ ಕನ್ನಡದ ಮಂಗಳೂರಿನಲ್ಲಿ ಜಲಪ್ರಳಯಗಳೇ ಸೃಷ್ಟಿಯಾಗಿದೆ. ಭಾರಿ ಮಳೆಯ ಅವಾಂತರಕ್ಕೆ ರಸ್ತೆಗಳಲ್ಲೂ ನೀರು, ಮನೆಯೊಳಗೂ ನೀರು, ಗುಡ್ಡಗಳು ಕೂಡ ಕುಸಿತ ಕಾಣ್ತಾ ಇದೆ. ಸೊ ಹೀಗಾಗಿ ಉಕ್ಕಿ ಹರಿಯುತ್ತಿರುವಂತಹ ನದಿಯಂತೆ ಭಾಸವಾಗ್ತಾ ಇದೆ ರಸ್ತೆಗಳು. ಭಾರಿ ಮಳೆಗೆ ತತ್ತರಿಸಿದೆ ದಕ್ಷಿಣ ಕನ್ನಡ ಜಿಲ್ಲೆ. ಮುಖ್ಯ ರಸ್ತೆಗಳಲ್ಲಿ ಸೊಂಟದೆತ್ತರ ನಿಂತಹ ನೀರು. ತುರ್ತು ಪರಿಸ್ಥಿತಿಯಲ್ಲೂ ಕೂಡ ಹೋಗಲಾರದ ಸ್ಥಿತಿ ದಕ್ಷಿಣ ಕನ್ನಡದಲ್ಲಿ ನಿರ್ಮಾಣ ಆಗಿದೆ. ನೀರಿನ ಮಧ್ಯೆ ಸಿಲುಕಿ ಆಂಬ್ಯುಲೆನ್ಸ್ ಕೂಡ ಪರದಾಡುವಂತಹ ಪರಿಸ್ಥಿತಿ ಮಂಗಳೂರು ಭಾಗದಲ್ಲಿ ನಿರ್ಮಾಣ ಆಗಿರುವಂತಹದ್ದು. ಕೈ ಹಿಡಿದು ರಸ್ತೆ ದಾಟುತ್ತಿರುವಂತಹ ಸಾರ್ವಜನಿಕರು. ಸೊ ನೆಲಮಹಡಿ ಮನೆಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಅಕ್ಷರಶಃ ಜಲಾವೃತಗೊಂಡಿದೆ. ಮನೆಯಿಂದ ನೀರು ಹೊರಹಾಕ್ತಾ ಇರತಕ್ಕಂತಹ ಜನರು ನೀರು ಖಾಲಿ ಮಾಡಿ ಹೆಂಗಾದ್ರೂ ನೆಮ್ಮದಿಯಿಂದ ಬದುಕೋಣ ಅಂತ ಹೇಳಿ ಜನ ಸ್ವಿಮ್ಮಿಂಗ್ ಪೂಲ್ನಂತಾದಂತಹ ಮನೆಗಳು, ಜನ ಹೈರಾಣಾಗಿದ್ದಾರೆ. ವಾಹನ ಸವಾರರಿಂದ ಹಿಡಿದು ಮನೆಯಲ್ಲಿ ಬದುಕ್ತಾ ಇರತಕ್ಕಂತಹ ಜನರವರೆಗೂ ಕೂಡ ಬಹಳಷ್ಟು ಆತಂಕದಲ್ಲಿ ಜೀವನ ಕಳೆಯುವಂತಾಗಿದೆ. ಭಾರಿ ಮಳೆಗೆ ಗುಡ್ಡ ಕುಸಿತ ಉಂಟಾಗಿದೆ. ವಾಹನ ಸವಾರರು ಜಸ್ಟ್ ಮಿಸ್ ಆಗಿದ್ದಾರೆ. ವಾಮಂಜೂರು ಭಾಗದಲ್ಲಿ ನೋಡ್ತಿದ್ದ ಹಾಗೆ ಗುಡ್ಡ ನಿಧಾನವಾಗಿ ಕುಸಿಯುವಂತಹದ್ದು. ಒಂದು ವೇಳೆ ಆ ಗುಡ್ಡ ಕುಸಿತ ಕಂಡಿದ್ದೇ ಆದಲ್ಲಿ ಆ ಕೆಳಭಾಗದಲ್ಲಿ ವಾಹನ ಸವಾರರು ಯಾರ್ಯಾರು ಇರ್ತಾ ಇದ್ರು ಅವರೆಲ್ಲರೂ ಕೂಡ ನಿಜಕ್ಕೂ ಆ ಒಂದು ದುರಂತ ತಪ್ಪಿದೆ. ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಒಂದು ವೇಳೆ ಆ ಗುಡ್ಡ ಕುಸಿತ ಆದಲ್ಲಿ ನಿಜಕ್ಕೂ ಕೂಡ ಅತ್ಯಂತ ದೊಡ್ಡ ಮಟ್ಟಗಿನ ಅಪಾಯ ಎದುರಾಗ್ತಾ ಇತ್ತು. ಇದು ಮಂಗಳೂರಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಭಾರಿ ಮಳೆಗೆ ಇಡೀ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಈಗಾಗಲೇ ಮಂಗಳೂರು ಭಾಗದಲ್ಲಿ 4 ದುರಂತಗಳು ಕೂಡ ಸಂಭವಿಸಿದೆ. ಸೊ ಕಳೆದ ಬಾರಿ ನಾವು ಹೇಳಿದ್ವಿ, ನಾಟೆಕಲ್ ಭಾಗದಲ್ಲಿ ಒಂದು ಕುಟುಂಬದ ಸದಸ್ಯರು ಸಾವನ್ನಪ್ಪಿರುವಂತಹದ್ದು. ಅದಾದ ನಂತರ ದೇರ್ಲಕಟ್ಟೆ ಭಾಗದಲ್ಲೂ ಕೂಡ ಒಂದು ಹುಡುಗಿ ಪ್ರಾಣ ಕಳ್ಕೊಂಡಿತ್ತು. ಇದೇ ತರಹದ ಭಾರಿ ಮಳೆಗೆ ಮನೆ ಗೋಡೆ ನೆಂದು ಕೊನೆಗೆ ಗೋಡೆ ಕುಸಿತ ಉಂಟಾಗಿ ಮನೆಯಲ್ಲಿ ಮಲಗಿದಂಥ ಕುಟುಂಬಸ್ಥರ ಮೇಲೆ ಹರಿದು ಬಿದ್ದು ಸೊ ಜನ ಪ್ರಾಣ ಕಳ್ಕೊಂಡಿದ್ರು. ಸೊ ಇದಾದ ನಂತರದ ಮಂಗಳೂರಿನ ಬೆಳವಣಿಗೆ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ವಾಮಂಜೂರಿನಲ್ಲಿ ಗುಡ್ಡ ಕುಸಿತ ಕಾಣ್ತಾ ಇರತಕ್ಕಂತಹದ್ದು. ಹಂತವಾಗಿ ಗುಡ್ಡದ ಆ ಒಂದು ಸ್ಥಿಮಿತತೆಯನ್ನು ಕಳ್ಕೊಂಡು ಅದು ಒಂದು ರೀತಿಯಲ್ಲಿ ಕುಸಿಯುವಂತಹ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಒಂದು ವೇಳೆ ಅಲ್ಲಿ ಕೆಳಗಿರ್ತಕ್ಕಂತಹ ರೋಡಲ್ಲಿ ವಾಹನ ಸವಾರರು ಕೂಡ ಹೋಗ್ತಾ ಇರ್ತಾರೆ. ಅವರ ಮೇಲೆ ಆ ಭಾರಿ ಪ್ರಮಾಣದ ಮಣ್ಣೇನಾದರೂ ಬಿದ್ದರೆ ಏನು ಕತೆ? ಹಾಗಾಗಿ ವೈಜ್ಞಾನಿಕವಾದಂತಹ ಸೂತ್ರಗಳ ಪ್ರಯೋಗ ಆಗಬೇಕು. ಗುಡ್ಡ ಇರ್ತಕ್ಕಂತಹ ಭಾಗ, ಅದರ ಸಾಮರ್ಥ್ಯ ಕಳಕೊಂಡಂತಹ ಗುಡ್ಡಗಳು ಯಾವಾಗ ಬೇಕಾದರೂ ಬೀಳಬಹುದು. ನೋಡಿ, ಗುಡ್ಡದ ಕಟ್ಟ ಕಡೆಯಲ್ಲಿ ಕಂಡು ಬರತಕ್ಕಂತಹ ಮರದ ಬೇರುಗಳಿಂದಾಗಿ ಕೆಲವೊಮ್ಮೆ ಗುಡ್ಡಗಳು ಹಾಗೆ ಇರ್ತವೆ, ಅದರ ಸಾಮರ್ಥ್ಯವನ್ನು ಕಳ್ಕೊಳ್ಳೋದಿಲ್ಲ. ಆದರೆ ಕೆಲವೊಮ್ಮೆ ಅದರ ಸಾಮರ್ಥ್ಯ ಕಳೆದುಕೊಂಡು ಅದು ಬಿದ್ದರೆ ಅಲ್ಲಿ ಬಹಳಷ್ಟು ದೊಡ್ಡ ಮಟ್ಟಗಿನ ಅಪಾಯಗಳೆದುರಾಗ್ತವೆ. ಅದನ್ನು ತೆರವು ಮಾಡಿ ಮತ್ತೆ ಟ್ರಾಫಿಕನ್ನು ಕ್ಲಿಯರ್ ಮಾಡೋದು ದೊಡ್ಡ ಚಾಲೆಂಜು. ಸೊ ಹೀಗಿರುವಾಗ ಆ ಕುಸಿಯುವ ಭೀತಿಯಲ್ಲಿರ್ತಕ್ಕಂತಹ ಗುಡ್ಡದ ಸುತ್ತಮುತ್ತ ಕಲ್ಲುಗಳನ್ನು ಕಟ್ಟುವಂತಹದ್ದು ಅಥವಾ ಅದರದೇ ಆದಂಥ ಬೇರೆ ವೈಜ್ಞಾನಿಕ ಮಾರ್ಗಗಳಿದ್ದಾವೆ. ಅದನ್ನು ತೆಗೆದುಕೊಳ್ಳಬೇಕಾಗಿರುವಂತಹದ್ದು ಜಿಲ್ಲಾಡಳಿತ. ಸೊ ಆ ತೆಗೆದುಕೊಳ್ಳಬೇಕಾದ ಎಲ್ಲ ತರಹದ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಜಿಲ್ಲಾಡಳಿತದ ಜವಾಬ್ದಾರಿಗೆ ಬರುತ್ತೆ. ಸೊ ಹಾಗಾಗಿ ಕುಸಿಯುವ ಭೀತಿಯಲ್ಲಿರತಕ್ಕಂತಹ ಗುಡ್ಡಗಳ ಬಗ್ಗೆ ಎಚ್ಚರ ವಹಿಸಿ. ಮಂಗಳೂರಿನಲ್ಲಿ ಪ್ರಯಾಣ ಮಾಡ್ತಾ ಇರತಕ್ಕಂತಹ ಪ್ರಯಾಣಿಕರೇ, ನಿಮ್ಮ ಅಕ್ಕಪಕ್ಕವನ್ನು ಗಮನಿಸ್ತಾನೆ ನೀವು ವಾಹನ ಪ್ರಯಾಣ ಮಾಡಬೇಕಾಗಿ ಬರುತ್ತೆ. ಕಾರಣ ಯಾವುದೇ ಘಳಿಗೆಯಲ್ಲಿ ಬೇಕಾದರೂ ಈ ತರಹದ್ದು ಗುಡ್ಡಗಳು ಕುಸಿತ ಕಾಣಬಹುದು. ಕಾರಣ ಮಂಗಳೂರು ಭಾಗದಲ್ಲಿ ಗುಡ್ಡದ ಯಥೇಚ್ಛವಾಗಿ ಸಿಗುತ್ತೆ. ಸೊ ಹಾಗಾಗಿ ಪ್ರಯಾಣಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸಿ. ಅವ್ರು ಕಿರಣ್ ಎಂತಲ್ಲ ಗಾಡಿನ ಕಿರಣ್ ಎಂತಲ್ಲ ಗಾಡಿ
ನಿಮ್ಮ ಜೀವಕ್ಕೆ ಅಪಘಾತವನ್ನು ತಪ್ಪಿಸಬೇಡಿ. ಇದು ನಮ್ಮ ಮಂಗಳೂರು ಗ್ರಾಮಾಂತರ ಠಾಣೆಯ ಪೊಲೀಸ್ ಇಲಾಖೆ ಆದಷ್ಟು ಎಲ್ಲರೂ ಕೂಡ ಸುರಕ್ಷಿತ ಸ್ಥಳದಲ್ಲಿ ನಿಲ್ಲಿಸಲಿ. ಗಾಡಿ ನಿಂತಲ್ಲ ಗಾಡಿ తగ్గునదల తోజుంది ಎಷ್ಟು ಮಾತ್ರ ನೀರು ಬೈದನು ಎಂಕಲೆ ಕ್ವಾರ್ಟರ್ನರ್ ಅಡ್ಡ ಇಂಟರ್ಲಾಕದ ಮಿತ್ತಿದ್ದಿ ತಾಂಡಲ ನೀರು ಎದುರು. ಭಾರೀ ಮಳೆಗೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ವರುಣಾರ್ಭಟ ಶುರುವಾಗಿದೆ. ಮಂಗಳೂರಿನ ಅತ್ತಾವರದಲ್ಲಿ 12 ಕುಟುಂಬಗಳ ರಕ್ಷಣೆಯನ್ನ ಮಾಡಲಾಗಿದೆ. ಸೊ ಮಂಗಳೂರಿನಲ್ಲಿ ಸುರಿತಾ ಇರತಕ್ಕಂತಹ ನಿರಂತರ ಮಳೆ, ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣವೂ ಕೂಡ ಅಕ್ಷರಶಃ ಜಲಾವೃತಗೊಂಡಿದೆ. ಕಾಶಿ ಪಟ್ಟಣದಲ್ಲಿ ಮಳೆಗೆ ಕುಸಿದ ಸರ್ಕಾರಿ ಶಾಲೆಯ ಕಟ್ಟಡ, ಪುತ್ತೂರು ಸುಳ್ಯ ಸುಬ್ರಹ್ಮಣ್ಯದಲ್ಲಿ ಭಾರೀ ಮಳೆ, ವರುಣಾರ್ಭಟಕ್ಕೆ ಇಡೀ ಮಂಗಳೂರು ತತ್ತರಿಸಿ ಹೋಗ್ತಾ ಇದೆ. ಸುಳ್ಯ, ಜಲಸೂರು, ಮಂಡೆಕೋಲು, ಬೆಳ್ಳಾರೆ, ಸೊ ಈ ಭಾಗದಲ್ಲೂ ಕೂಡ ವರುಣಾರ್ಭಟ, ಅರಂತೋಡು, ಸಂಪಾಜೆ, ಗುತ್ತಿಗಾರ್, ಸೊ ಹೀಗೆ ಪಂಜ, ಕೊಳ್ಳಮೊಗರು, ಸುಬ್ರಹ್ಮಣ್ಯ ಈ ಭಾಗದಲ್ಲಿ ಮೇಘಸ್ಫೋಟ, ಬಲ್ಪ, ಕೈಕಂಬ, ಬಿಳಿನೆಲೆಯಲ್ಲಿ ಭಾರೀ ಮಳೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರಕ್ಕೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ತತ್ತರಿಸಿ ಹೋಗ್ತಾ ಇದ್ದಾರೆ. ಮಂಗಳೂರಿನ ಅತ್ತಾವರದಲ್ಲಿ 12 ಕುಟುಂಬಗಳ ರಕ್ಷಣೆಯನ್ನ ಈಗಾಗಲೇ ಮಾಡಲಾಗಿದೆ. ಜೊತೆಗೆ ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣ ಅಕ್ಷರಶಃ ಜಲಾವೃತಗೊಂಡಿದೆ. ಸೊ ಮನೆ ಒಳಗೆ ನುಗ್ಗಿದ ಮಳೆಯನ್ನು ಖಾಲಿ ಮಾಡೋದೇ ಅಲ್ಲಿನ ಜನರ ಕೆಲಸ ಆಗ್ಬಿಟ್ಟಿದೆ. ಜೊತೆಗೆ ಅತ್ತಾವರದಲ್ಲಿ 12 ಕುಟುಂಬಗಳನ್ನು ಕೂಡ ಈಗಾಗಲೇ ರಕ್ಷಣೆ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು. ಇನ್ನು ಆಂಬ್ಯುಲೆನ್ಸ್ ಕೂಡ ಈ ಮಳೆಯ ಅವಾಂತರಕ್ಕೆ ಸಿಲುಕಿದ್ದು ಆಂಬ್ಯುಲೆನ್ಸನ್ನು ಆ ಭಾಗದಿಂದ ತೆರವು ಮಾಡಿ ಸುಲಲಿತವನ್ನಾಗಿ ಮಾಡೋದಕ್ಕೆ ಜನರು ಕೂಡ ಸಹಾಯ ಮಾಡಿ ಪರದಾಡುವಂತಾಗಿತ್ತು. ಸೊ ದಕ್ಷಿಣ ಕನ್ನಡದಲ್ಲಿ ಓತಪ್ರೋತವಾದಂತಹ ಮಳೆ, ಎಡಬಿಡದೆ ಸುರಿತಾ ಇರತಕ್ಕಂತಹ ಮಳೆಯಲ್ಲಿ ಜನ ಕೂಡ ತತ್ತರಿಸಿ ಹೋಗ್ತಾ ಇದ್ದಾರೆ. ಮನೆಯ ಅಂಗಳಕ್ಕೆ ನೀರು ಬರ್ತಾ ಇದೆ. ರೈಲ್ವೆ ಸ್ಟೇಷನ್ಗೆ ಅಕ್ಷರಶಃ ಜಲಾವೃತಗೊಂಡಿರುವಂತಹದ್ದು. ರೈಲು ಕಾಯುವ ಪ್ರಯಾಣಿಕರಿಗೂ ಕೂಡ ಇದೊಂತರಹದ ಆತಂಕ. ಜೊತೆಗೆ ಮಂಗಳೂರು ಭಾಗದಲ್ಲಿ ಅಲ್ಲಲ್ಲಿ ಗುಡ್ಡ ಕುಸಿತವನ್ನು ಕಾಣ್ತಾ ಇರುವಂತಹದ್ದು ಕೂಡ ಅಲ್ಲಿನ ಜನತೆಗೆ ಗಾಬರಿ ಮೂಡಿಸುವಂತಹ ವಿಚಾರವಾಗಿ ಮಾರ್ಪಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಲಪ್ರಳಯದಂತೆ ಭಾಸವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.